ನೋಡಿ, ರೈಟ್ ಫ್ರಮ್ ದಿ ಡೇ ಒನ್, ಇವತ್ತಲ್ಲ, ಯಾವಾಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದ್ರ ಅವರ ಗಮನ ಯಾವುದೇ ಡೆವಲಪ್ಮೆಂಟ್ನ ಬಗ್ಗೆ ಹೋಗಿಲ್ಲ, ಅವರ ಗಮನ ಯಾವುದೇ ಅನ್ಎಂಪ್ಲಾಯ್ಮೆಂಟ್ನ ಬಗ್ಗೆ ಹೋಗಿಲ್ಲ, ಅವರ ಗಮನ ಯಾವುದೇ ಇನ್ವೆಸ್ಟ್ಮೆಂಟ್ನ ಬಗ್ಗೆ ಹೋಗಿಲ್ಲ, ಇನ್ವೆಸ್ಟ್ಮೆಂಟ್ನ ಬಗ್ಗೆ ಹೋಗಿಲ್ಲ. ಪ್ರಾಯಶಃ ಇವತ್ತು ಪ್ರೈಮರಿ ಇಂಪಾರ್ಟೆನ್ಸ್ ಯಾವುದಕ್ಕೆ ಕೊಡಬೇಕು? ಈ ದೇಶದ ಯುವಜನತೆಗೆ ಕೊಡಬೇಕು, ದುಡಿಯುವ ಕೈಗಳಿಗೆ ಉದ್ಯೋಗಗಳನ್ನು ಕೊಡಬೇಕು. ಉದ್ಯೋಗ ಕೊಡಬೇಕು ಅಂತ ಹೇಳಿದರೆ ಇನ್ವೆಸ್ಟರ್ಸ್ ಬರಬೇಕು ಅಂತ ಹೇಳಿದರೆ ಅವರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳು ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ಅಥವಾ ಕರ್ನಾಟಕದ ಟೈರ್ 2 ಸಿಟಿಯಲ್ಲಿರಬೇಕು. ಇದರ ಯಾವುದರ ಬಗ್ಗೆ ಕಾಳಜಿ ಇಲ್ಲ. ಹೊಂಡ ಗುಂಡಿಗಳು ಎಷ್ಟರ ಮಟ್ಟಿಗಿದ್ದಾವೆ ಅಂತ ಹೇಳಿದರೆ ಸಣ್ಣ ರಿಕ್ಷಾಗಳನ್ನು ಆ ಹೊಂಡದಲ್ಲೇ ಮುಚ್ಚಬಹುದು. ಅಷ್ಟರ ಮಟ್ಟಿನ ಹೊಂಡ ಗುಂಡಿಗಳು ಕರ್ನಾಟಕದ ಕ್ಯಾಪಿಟಲ್ ಸಿಟಿ ಬ್ಯಾಂಗ್ಳೂರಿನಲ್ಲಿ ಮತ್ತು ಟೈರ್ 2 ಸಿಟಿಯಲ್ಲಿರುವಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಇದರ ಅರ್ಥ ಏನು ಅಂತ ಹೇಳಿದರೆ, ಅಧಿಕಾರಕ್ಕೆ ಬಂದವರು ಜನರ ಆಶೋತ್ತರಗಳನ್ನು ಕಡೆಗಣಿಸುವಂಥ ಒಂದು ಪ್ರಯತ್ನ ಅದು ಪೂರ್ತಿಯಾಗಿದೆ. ಜಾತಿಗಳ ಮಧ್ಯೆ ಸಂಘರ್ಷ, ಧರ್ಮಗಳ ಮಧ್ಯೆ ಸಂಘರ್ಷ, ಒಂದು ರೀತಿಯಲ್ಲಿ ಕೊಳ್ಳೆ ಹೊಡೆಯುವಂಥ, ಲೂಟಿ ಹೊಡೆಯುವಂಥ ಸರ್ಕಾರವಾಗಿ ಇದು ಪರಿವರ್ತನೆ ಆಗಿದೆ. ಅದಕ್ಕಾಗಿ ಇನ್ವೆಸ್ಟರ್ಸ್ ಇವತ್ತು ಇಲ್ಲಿ ಯಾರು ಪರ್ಮನೆಂಟಾಗಿ ಹಿಂದೆ ಬಂದು ಇನ್ವೆಸ್ಟರ್ಸ್ ಆಗಿ ಜಗತ್ತಿನ ಅದ್ಭುತ ಕಂಪನಿಗಳಾಗಿ ಹೊರಹೊಮ್ಮಿದವರು ಕೂಡ ಇವತ್ತು ಇಲ್ಲಿಂದ ಹೊರಟು ಬಿಡೋಣ ಅಂತ ಹೇಳುವಂಥ ಭಾವನೆಗಳು ಬರ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ನೆರೆಯ ಆಂಧ್ರ ಪ್ರದೇಶ ಇರ್ಬೋದು, ಅಂದರೆ ಅಲ್ಲಿ ಈ ಇನ್ವೆಸ್ಟರ್ಸ್ ಕೊಡುವಂಥ ಆ ಸವಲತ್ತುಗಳಿರ್ಬೋದು, ಅಲ್ಲಿ ಡೆವಲಪ್ಮೆಂಟ್ಗಳಿರ್ಬೋದು. ತಮಿಳ್ನಾಡು, ಚೆನ್ನೈ ಒಮ್ಮೆ ಭಾರಿ ಬ್ಯಾಕಿಂಗ್ ಆಗಿತ್ತು, ಅಲ್ಲಿಗೆ ಬ್ಯಾಂಗ್ಳೂರು ಆಗಿತ್ತು, ಈಗ ಮತ್ತೆ ಚೆನ್ನೈ ಕಡೆ ಮುಖ ಮಾಡಿರುವಂಥದ್ದು. ಇದೆಲ್ಲವನ್ನು ನೋಡಿದರೆ ಒಂದು ರೀತಿಯಲ್ಲಿ ಈ ಸರ್ಕಾರ ಸಾಮಾನ್ಯ ಜನರಿಗೆ, ವಿಶೇಷವಾಗಿ ಯುವಕರಿಗೆ ಒಂದು ಶಾಪವಾಗಿ ಪರಿಣಮಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇನ್ನು ಸ್ವಲ್ಪ ದಿನ ಇದೆ ಅವರಿಗೆ ಕುರ್ಚಿ. ಇರುವಷ್ಟು ದಿನ ಸ್ವಲ್ಪ ಜಗಳ ಬಿಟ್ಟು ದಯವಿಟ್ಟು ಆ ದುಡಿಯುವ ಕೈಗಳಿಗೆ, ಉದ್ಯೋಗಗಳನ್ನು ಬೇಡುವಂಥ ಕೈಗಳಿಗೆ ಉದ್ಯೋಗಗಳನ್ನು ಕೊಡುವಂಥದ್ದು ಮಾಡಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ.